ಹಾಯ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂತಹ ಶಿಕ್ಷಣಶಾಸ್ತ್ರ ಎಜುಕೇಷನ್ ಪರೀಕ್ಷೆ ಸಂಪೂರ್ಣ ಕೀ ಉತ್ತರಗಳು ಇಲ್ಲಿದ್ದಾವೆ. ಬನ್ನಿ ಶುರು ಮಾಡೋಣ. ಮೊದಲನೇ ಉತ್ತರ ಪ್ರತ್ಯಕ್ಷನು ಬಂದವ. ಸಂವೇಗಾತ್ಮಕ ಬುದ್ಧಿಶಕ್ತಿ, ಡಿಸ್ಗ್ರಾಫಿಯಾ, ನಿಯಂತ್ರಣ, ಕಮ್ಯುನಿಸ್. ಮೊದಲನೇ ಕ್ವಶನ್ ಪ್ರತ್ಯಕ್ಷನು ಬಂದವ. ಎರಡನೇ ಪ್ರಶ್ನೆಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ, ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಗ್ರಾಫಿಯಾ, ನಾಲ್ಕನೇದು ನಿಯಂತ್ರಣ, ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಮ್ಯುನಿಸ್. ನೆಕ್ಸ್ಟ್ ಸೆಕೆಂಡ್ ರೋಮನ್ನಲ್ಲಿ ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನವೆಂಬರ್ 20, 1989. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗುಣಮಟ್ಟ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಮಾರ್ಟ್ ಕ್ಲಾಸ್. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ವಯಿಕ ಸಂಶೋಧನೆ ಅಂತ ಬರುತ್ತೆ. ನೆಕ್ಸ್ಟ್ ರೋಮನ್ 3 ಹೇಳಿ ನೋಡೋಣ. ರೋಮನ್ 3ಯಲ್ಲಿ ಸರಿಯಾದ ಆಪ್ಷನ್ ಎ 6 ಬರುತ್ತೆ. ರೋಮನ್ 6. ಬಿ ಆಪ್ಷನ್ಗೆ ರೋಮನ್ 3 ಸರಿಯಾದ ಉತ್ತರ. ಸಿ ಆಪ್ಷನ್ಗೆ ರೋಮನ್ 5 ಸರಿಯಾದ ಉತ್ತರ. ಡಿ ಆಪ್ಷನ್ಗೆ ರೋಮನ್ 1 ಸರಿಯಾದ ಉತ್ತರ. ಇ ಆಪ್ಷನ್ಗೆ ರೋಮನ್ 2 ಸರಿಯಾದ ಉತ್ತರ. ಇದು ಹೊಂದಿಸಿ ಬರೆಯಿರಿ. ನೆಕ್ಸ್ಟು 12ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೆಕ್ಸ್ಟು 12ನೇ ಪ್ರಶ್ನೆಗೆ ನೋಡೋಣ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ರಾಸ್, ಸಂಜ್ಞಾನಾತ್ಮಕ ವಿಷಯದ ಒಂದು ಬೌದ್ಧಿಕ ಪ್ರಕ್ರಿಯೆ. ಇದು ಸರಿಯಾದ ಆನ್ಸರ್ 12ನೇ ಪ್ರಶ್ನೆಗೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತರಗತಿ ಸ್ಥಳೀಯ ಸಮಸ್ಯೆಯನ್ನು ಪರಿಗಣಿಸಿ ನಡೆಸುವ ಒಂದು ಸಂಶೋಧನಾ ಕ್ರಿಯೆ ಎಂದು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದರೆ ಅದು MCI ಫುಲ್ ಫಾರ್ಮ್ ಇದೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಸರಿಯಾದ ಉತ್ತರ 3. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲು ಮನೋಧೋರಣೆ ನೆರವಾಗುತ್ತದೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನು ಸಾಧಿಸಲು ಮನೋಧೋರಣೆ ನೆರವಾಗುತ್ತದೆ. ನೆಕ್ಸ್ಟು ಇಲ್ಲಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಸಿದ್ಧತೆ ಹಂತ ಮತ್ತು ಸುಪ್ತತಾ ಹಂತ ಅಂತ ಬರುತ್ತೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿದ್ಧತೆ ಹಂತ, ಸುಪ್ತತಾ ಹಂತ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ MA/C × 100 = 14/10 × 100 = 140 ಬರುತ್ತೆ. IQ ಎಷ್ಟು 140. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದ್ರಿಯ ಅಭಿಕ್ಷಮತೆ, ಎರಡನೇದು ಶಾಲಾ ಅಭಿಕ್ಷಮತೆ, ಮೂರನೇದು ಕಲಾ ಅಭಿಕ್ಷಮತೆ. ಇವು ಮೂರನ್ನು ನೀವು ಬರೀಬೇಕಾಗುತ್ತೆ 19ನೇ ಪ್ರಶ್ನೆಗೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ವೈದ್ಯಕೀಯ ತಪಾಸಣೆ, ಎರಡನೇದು ಮಕ್ಕಳಿಗೆ ತರಗತಿಯಲ್ಲಿ ಮುಂದಿನ ಸಾಲಿನಲ್ಲಿ ಆಸನ ವ್ಯವಸ್ಥೆ, 21 ತಮ್ಮ ಮಕ್ಕಳ ಕನಸನ್ನು ನನಸಾಗಿಸುವುದು, ಮಕ್ಕಳು ತಮ್ಮ ಇತರರ ಬಗ್ಗೆ ಧನಾತ್ಮಕ ಅರಿವನ್ನು ಹೊಂದುವುದು. ಅಂದರೆ 20ನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಈ ಪಾಯಿಂಟ್ಸ್ಗಳು ಬಂದರೆ ನಿಮಗೆ ಕಂಪಲ್ಸರಿ ಔಟ್ ಆಫ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟು 22ನೇ ಪ್ರಶ್ನೆಗೆ ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಾಗಬೇಕು, ಕಾಲಾವಧಿ ಒಳಗಡೆ ಇಡೀ ಪಠ್ಯ ವಿಷಯಗಳನ್ನು ಪೂರ್ತಿಗೊಳಿಸಬೇಕು. ಇದು 2 ಆಪ್ಷನ್ಸ್ ನೀವು ಬರಿಬೇಕು, 2 ಪಾಯಿಂಟ್ಸ್ಗಳನ್ನು ಬರಿಬೇಕು 22ನೇ ಪ್ರಶ್ನೆಗೆ. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಭಾವನಾತ್ಮಕ ಕೌಶಲ್ಯ, ಪರಿಕಲ್ಪನಾತ್ಮಕ ಕೌಶಲ್ಯ ಅಂತ ಇದು 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ ಸೆಂಡರ್, ಮೆಸೇಜ್ ಆ್ಯಂಡ್ ಮೀಡಿಯಾ ರಿಸೀವರ್, ಇದು ಫೀಡ್ಬ್ಯಾಕ್. ಇಷ್ಟು ನೀವು ತೆಗೆದುಬಿಟ್ರೆ 25ನೇ ಪ್ರಶ್ನೆಗೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು 26ನೇ ಪ್ರಶ್ನೆಗೆ ಶಾಬ್ದಿಕ ಸಂವಹನ, ಅಶಾಬ್ದಿಕ ಸಂವಹನ ಅಂತ ಇದೆ. ಇದು 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 27ನೇ ಪ್ರಶ್ನೆಗೆ ಪ್ಲೋಟರ್ ಆ್ಯಂಡ್ ಸ್ಪೀಕರ್, ಪ್ರಿಂಟರ್. ಇವು ಮೋಸ್ಟ್ ಇಂಪಾರ್ಟೆಂಟ್ 27 ಪ್ರಶ್ನೆವರೆಗೂ ಕೊಟ್ಟಿದ್ದೇನೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಕಂಪಲ್ಸರಿ ಆನ್ಸರ್ಸ್ಗಳು. ಓಕೆ, ಮುಂದಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ಸ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಕ್ವಶನ್ ಪೇಪರ್ಗೋಸ್ಕರನೂ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.